ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಮುಂದಿನ ವರ್ಷದ ಹಾಸನಾಂಬ ಉತ್ಸವ ಹಿನ್ನೆಲೆ ಹೆಚ್ಚಿನ ಭಕ್ತರಿಗೆ ಸುಲಭ ಸುಗಮ ದರ್ಶನ ವ್ಯವಸ್ಥೆಗೆ ಅವಕಾಶ ನೀಡುವ ಸಂಬಂಧ ಹಾಸನಾಂಬ ದೇವಾಲಯಕ್ಕೆ ತೆರಳಿ ಚರ್ಚೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ನವೀಕೃತ ಮಾತೃತ್ವ ಘಟಕ ಮಾಮಿ ಉದ್ಘಾಟನೆ. ನುರಿತ ತಜ್ಞರ ನೇತೃತ್ವದಲ್ಲಿ ಸುರಕ್ಷಿತ ಅನುಭವವನ್ನ ನೀಡುವುದು ಮಾಮಿಯ ಉದ್ದೇಶ. ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎಚ್.ಆರ್. ಸೌಮ್ಯ ದಿನೇಶ್ ಮಾಹಿತಿ. ಸಮರ್ಪಣಾ ಸಮಾವೇಶಕ್ಕೆ ಸರ್ಕಾರಿ ಇಲಾಖೆಗಳಿಂದ ಹಣ ವಸೂಲಿ ಆರೋಪ. ಶಾಸಕ ಎಚ್.ಡಿ. ರೇವಣ್ಣ ಚಿಲ್ಲರೆ ಗಿರಾಕಿ. ಇತ್ತೀಚೆಗೆ ಅವರು ಪೊಳ್ಳು ಆರೋಪ ಮಾಡುತ್ತಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಿರುಗೇಟು. ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾಸನಾಂಬ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಮುಂದಿನ ವರ್ಷದ ಹಾಸನಾಂಬ ಉತ್ಸವದ ವೇಳೆ ಇನ್ನೂ ಹೆಚ್ಚಿನ ಭಕ್ತರಿಗೆ ಸುಲಭ ಸುಗಮ ದರ್ಶನದ ಅವಕಾಶ ನೀಡುವ ಸಂಬಂಧ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾಸನಾಂಬ ದೇವಾಲಯಕ್ಕೆ ತೆರಳಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ವರ್ಷ ಗರಿಷ್ಠ ಭಕ್ತಾದಿಗಳನ್ನು ದಾಟಿದೆ. ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಎಲ್ಲ ಭಕ್ತಾದಿಗಳಿಗೂ ಸುಗಮವಾಗಿ ದರ್ಶನ ಮಾಡಿಸಲು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಈ ತರ ಒಂದು ಮುಖವಾಗಿ ದರ್ಶನ ಆಗ್ತಾ ಇದೆ. ಬಹುಶಃ ಇನ್ನೂ ಹೆಚ್ಚಿಗೆ ಜನ ದರ್ಶನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಈ ಭಾಗದಿಂದ ಈ ಭಾಗಗಳು ಇನ್ನೊಂದು ಸ್ವಲ್ಪ ಅಗಲ ಮಾಡಿ ಹಿಂಗಿಂದ ಒಂದು ಗ್ರೂಪು ಹಿಂಗೆ ದರ್ಶನ ಮಾಡಿ ಹೀಗೆ ಹೋಗ್ತಾರೆ. ಇನ್ನೊಂದು ಗ್ರೂಪು ಈ ಭಾಗದಿಂದ ಎಂಟರ್ ಆಗಿ ಅವರು ಇಲ್ಲಿ ಹೈಟ್ ಮಾಡಬೇಕು. ಇದು ಹೈಟು ಮತ್ತೆ ನಾವು ಇಷ್ಟ ಬಂದಂಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಪಾಯಿಂಟ್ಗೆ ನೋಡಿಕೊಂಡ್ರೆ ಅಲ್ಲಿಂದ ಅಲ್ಲಿ ಮೇಲೆ ಹೋದ್ರೆ ಜನಕ್ಕೆ ದರ್ಶನ ಆಗಲ್ಲ. ಆದ್ರೂ ಕೂಡ ಅದನ್ನ ಜಾಸ್ತಿ ಹೈಟ್ ಮಾಡಿದ್ರೆ ಕಮ್ಮಿ ಹೈಟ್ ಮಾಡಿ ಹಂಗಂತೇಳಿ ಕಮ್ಮಿ ಹೈಟ್ ಮಾಡಿದ್ರೆ ಇಲ್ಲಿ ಜನ ನಿಂತಿರ್ತಾರೆ, ಅಲ್ಲಿರೋರ್ಗೆ ದರ್ಶನ ಆಗಲ್ಲ. ಸೊ ಅವಾಗ ಇದು ಲೆವೆಲ್ ಡೌನ್ ಆಗ್ಬೇಕು. ಇದು ಇಲ್ಲಿ ನಿಂತಿರೋ ಜನ ಆಲ್ಮೋಸ್ಟ್ ಒಂದಡಿ ಕೆಳಗಡೆ ನಿಂತ್ಕೋಬೇಕು. ಇವರು ಹಿಂಗೆ ಹೋಗೋರು ಈ ಕಡೆಯಿಂದ ಪ್ಯಾಸೇಜ್ ಆಗೋರು ಒಂದಡಿ ಕೆಳಗಡೆ ದರ್ಶನ ಇಳಿಬೇಕು. ಇಲ್ಲಿ ಇಳಿಬೇಕು, ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇವರು ಈ ಹೈಟ್ ಅಲ್ಲಿ ನಿಲ್ಬೇಕು. ಇದು ಸ್ವಲ್ಪ ಮೇಲಕ್ಕೆ ಮಾಡಬೇಕು. ಆವಾಗ ಎರಡು ಆ ಕಡೆ ಅಲ್ಲೊಂದು ಬ್ಯಾಚ್ ದರ್ಶನ ಆಗ್ತಾ ಇರುತ್ತೆ, ಇಲ್ಲೊಂದು ಆಗ್ತಾ ಇರುತ್ತೆ. ನಾವು ಜಸ್ಟ್ ಇನ್ನೂ ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ಲೇಡೀಸು ಮಹಿಳೆಯರು ಇಲ್ಲಿ ಬಿಡಬೇಕು. ಸಾರಿ, ಲೇಡೀಸು ಮತ್ತೆ ಮಕ್ಕಳು. ಯಾಕಂದ್ರೆ ಅವರೊಂದು ಆವರೇಜ್ ಒಂದು ಇಷ್ಟು ಕಡಿಮೆ ಇರ್ತಾರೆ. ಜೆಂಟ್ಸ್ ಎಲ್ಲ ಇಲ್ಲಿ ಬಿಡಬೇಕು. ಇದು ಈ ಹೈಟ್ಗೆ ಮಾಡಬೇಕು. ಅದು ಸ್ವಲ್ಪ ಇನ್ನೂ ಡೌನ್ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಬರೋರ ತಲೆ ಮೇಲ್ಗಡೆ ಅವರು ದರ್ಶನ ಮಾಡಬೇಕು. ನಮ್ಮ ತಲೆ ಮೇಲೆ ಅವರು ಇಲ್ಲಿ ದರ್ಶನ ಆಗ್ಬೇಕು. ಇನ್ನೂ ಜನ ಇರ್ತಾರೆ, ಅಷ್ಟು ಜನ ಇರ್ತಾರೆ.
ಮಾಡಿಲ್ಲ ನಾನು ಅದಕ್ಕೆ ಮಾಡ್ತೀನಿ ಊಟ ಏನೂ ಆಗಿಲ್ಲ ಅದೇ ಫ್ಲೈಟಲ್ಲಿ ಏನೋ ಮಾಡ್ಕೊಂಡು ಏರ್ಪೋರ್ಟಲ್ಲಿ ಇಲ್ಲ ರಾಹುಲ್ ಮಲಗ್ಬಿಟ್ಟೆ ನಾವು ಸುಮ್ಮನೆ ರೀ ಯಾವತ್ತು ಗ್ಯಾಪ್ ಜಾಸ್ತಿ ಮಾಡಬಾರ್ದು ಗ್ಯಾಪ್ ಜಾಸ್ತಿ ಆದರೆ ಅಲ್ಲೇ ಬಿಟ್ಟು ಹೋಗ್ತಾರೆ ಹೀಗಾಗಿ ಮತ್ತೆ ಈಗ ಡಿ ಸಿ ಅವರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ತಹಸೀಲ್ದಾರ್ ಗೀತಾ ಸಿಜಿ, ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಹಾಗೂ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸನ ನಗರದ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನ ನವೀಕೃತ ಮಾತೃತ್ವ ಘಟಕ ಮಾಮ್ ಅಂಡ್ ಮೀ ಅನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ HR ಸೌಮ್ಯ ದಿನೇಶ್, ತಾಯ್ತನ ಎಂಬುದು ಪ್ರತಿ ಹೆಣ್ಣಿನ ಜೀವನದಲ್ಲಿ ಮಹತ್ವದ ಘಟ್ಟ. ಈ ಪ್ರಯಾಣವನ್ನು ಸುಂದರ, ಆನಂದದಾಯಕವಾಗಿಸುವ ಜೊತೆಗೆ ನುರಿತ ತಜ್ಞರ ನೇತೃತ್ವದಲ್ಲಿ ಸುರಕ್ಷಿತ ಅನುಭವವನ್ನು ನೀಡುವುದು ಮಾಮಿಯ ಉದ್ದೇಶವಾಗಿದೆ. ಈ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಾದ ಗರ್ಭಿಣಿಯ ಮತ್ತು ನವಜಾತ ಶಿಶುಗಳ ಆರೈಕೆಗೆ ಪ್ರಸೂತಿ ಮತ್ತು ನವಜಾತ ಶಿಶು ತಜ್ಞರು 24x7 ಸೇವೆಗೆ ಲಭ್ಯವಿರುತ್ತಾರೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ ದಿನೇಶ್, SSM ಹಾಸ್ಪಿಟಲ್ನ ಡೈರೆಕ್ಟರ್. ಸೊ ಇವತ್ತು ನಮಗೊಂದು ಸುಂದರವಾದ ಪ್ರಾಜೆಕ್ಟ್ನ ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಮಾಮಿ ಬೈ SSM ಅಂತ. ಈ ಮಾಮಿ ಬೈ SSM ಅಂದರೆ ಏನು ಅಂತಂದರೆ, ಇದರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು, ಆದರೆ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಜೀವನದ ಪ್ರಮುಖ ಘಟ್ಟ ಅಂತಂದರೆ ಅವ್ರದ್ದು ಡೆಲಿವರಿ. ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಮಗುಗೆ ಜನ್ಮ ಸಿಗುತ್ತೆ, ಆದರೆ ತಾಯಿಗೆ ಪುನರ್ಜನ್ಮ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಲೈಟಾಗಿ ತಗೊಳಕ್ಕಾಗಲ್ಲ. ಸಾಮಾನ್ಯವಾಗಿ ಲಕ್ಸುರಿ ಬರ್ತಿಂಗ್ ಅಂತಂದರೆ ಏನು ಅಂದ್ಕೊಂಡಿರ್ತಾರೆ ಅಂದರೆ, ತುಂಬ ಸುಂದರವಾದ ವಾತಾವರಣ ಇರುತ್ತೆ, ಬಲೂನ್ಸ್ ಎಲ್ಲ ಕಟ್ಟಿ ಖುಷಿ ಖುಷಿಯಾಗೆಲ್ಲ ಇರುತ್ತೆ. ಬಟ್ ಆದರೆ ತಾಯಿಯ ಜೀವಕ್ಕೆ ಅಥವಾ ಮಗು ಜೀವಕ್ಕೆ ಅಪಾಯ ಆಗೋ ಸಂದರ್ಭ ಬಂದಾಗ ಅದನ್ನು ನಾವು ಚೆನ್ನಾಗಿ ಅದನ್ನು ನಿಭಾಯಿಸೋಂಥ ಕೆಪಾಸಿಟಿ ಇದೆಯಾ ಯೂನಿಟಲ್ಲಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಗಮನಿಸಬೇಕಾಗಿರೋಂಥ ಅಂಶ. ಅಂತಹ ಸುರಕ್ಷತೆಗೆ ಬೇಕಾಗೋಂತಹ ಎಲ್ಲ ಸೌಲಭ್ಯಗಳನ್ನ ಅಂತಂದರೆ ಏನು ಬ್ಲೀಡಿಂಗ್ ಆಯಿತು ಇಮಿಡಿಯೇಟಾಗಿ ಎಕ್ಸ್ಪರ್ಟ್ ಸರ್ಜನ್ಸ್ ಇರ್ಬೋದು, ವೆಂಟಿಲೇಟರ್ಸು, ICU ಮತ್ತು ಮಗುಗೆ NICU ಎಲ್ಲ ರೀತಿಯ ಸೌಲಭ್ಯಗಳನ್ನ ಒಂದೇ ಸೂರಿನಲ್ಲಿ ಲಕ್ಸುರಿ ಅಲ್ಲದೆ ಸೇಫ್ಟಿಯ ಜೊತೆ ಲಕ್ಸುರಿನ ಕಂಬೈನ್ ಮಾಡಿ ಸೇಫ್ಟಿಗೆ ಒತ್ತು ಕೊಟ್ಟು ನಾವು ಮಾಮಿ ಘಟಕವನ್ನು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾಯಿಯ ಸುರಕ್ಷತೆಗೆ, ದಂಪತಿಗಳ ಸುಂದರ ಮಗುವಿನ ಜನ್ಮದ ಸುತ್ತ ಸುಂದರ ಅನುಭವದ ಜೊತೆಗೆ ಸುರಕ್ಷತೆನ ನೀಡುವಂತಹ ಆಶ್ವಾಸನೆಯೊಂದಿಗೆ ನಾವು ಈ ಘಟಕನ ಪ್ರಾರಂಭ ಮಾಡ್ತಾ ಇದ್ದೀವಿ SSM ಮೂಲಕ. ಇದನ್ನು ಹಾಸನ ಜನತೆಯ ಎಲ್ಲ ದಂಪತಿಗಳು ಸಹ ಈ ಸೌಲಭ್ಯವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಸ್ಪತ್ರೆಯ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ವಿದ್ಯಶ್ರೀ ಮಾತನಾಡಿ, ಮಾಮಿ ಘಟಕದಲ್ಲಿ ತಾಯಂದಿರಿಗೆ ನೋವು ರಹಿತ ಹೆರಿಗೆ ಸೌಲಭ್ಯ, ಹೆಚ್ಚಿನ ಅಪಾಯದ ಗರ್ಭಧಾರಣೆ ನಿರ್ವಹಣೆ, ಅವಧಿಗೂ ಮುನ್ನ ಜನಿಸಿದ ಮಗುವಿನ ಚಿಕಿತ್ಸೆಗೆ ನವಜಾತ ತೀವ್ರ ನಿಗಾ ಘಟಕ, ವೈಯಕ್ತಿಕ ಪೋಷಣಾ ಯೋಜನೆ, ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಯೋಗ ತರಬೇತಿ,
ತಾಯಿ ಮಗುವಿಗೆ ಸ್ತನಪಾನ ಸಲಹೆ ಬೆಂಬಲ ಚಿಕಿತ್ಸೆಯನ್ನು ನುರಿತ ತಜ್ಞರ ಮಾರ್ಗದರ್ಶನದಲ್ಲಿ ಒದಗಿಸಲಾಗುತ್ತದೆ. ಖಾಸಗಿ ಹಾಗೂ ಡಿಲಕ್ಸ್ ಪ್ರಸವ ಕೊಠಡಿಗಳು, ಕುಟುಂಬ ಸ್ನೇಹಿ ಆರೈಕೆ ವಾತಾವರಣವನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಿರಿಯ ವೈದ್ಯರು ಆಗಮಿಸಿ ಶುಭ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಂ ಆಸ್ಪತ್ರೆಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಪ್, ಡಾಕ್ಟರ್ ವಿನಾಯಕ್, ಡಾಕ್ಟರ್ ದಿವ್ಯಾ, ವೈದ್ಯವೃಂದ, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಎಲ್ಲರಿಗೂ ತಿಳಿದಿರುವಂತೆ ಹಾಸನದಲ್ಲಿ ಒಂದು ನಮ್ಮದು SSM ಆಸ್ಪತ್ರೆ ಪ್ರಖ್ಯಾತ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸೊ SSM ಆಸ್ಪತ್ರೆ ವತಿಯಿಂದ ಹೊಸದಾಗಿ ನಾವೊಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ. ಅದು ಮಾಮ್ಮಿ ಯೂನಿಟ್. ಮಾಮ್ಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್. ಏನಂದರೆ ನಮಗೆ ಸೇಫ್ಟಿ ಜೊತೆಗೆ ಈಗ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಂದರಿಗೆ. ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಸುರಿನೂ ಕೊಡಬೇಕು. ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ, ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು, ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದ್ರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾಮ್ಮಿ ಅನ್ನೋ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಮಾಮ್ಮಿ ಘಟಕದ ಒಂದು ಮೂಲ ಉದ್ದೇಶ ಏನಂದರೆ ಸೇಫ್ಟಿ ಜೊತೆಗೆ ಲಕ್ಸುರಿನ ತಾಯಿಗೆ ಕೊಡಬೇಕು. ಅದ್ರ ಜೊತೆ 24 ಗಂಟೆ 7 ದಿನಗಳು ಸಹ ತೀವ್ರ ನಿಗಾ ಘಟಕಗಳು ಇರುತ್ತೆ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಹಾಗೂ ಡಾಕ್ಟರ್ಗಳು ಸಹ ಲಭ್ಯ ಇರ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ ಯೋಗಾಭ್ಯಾಸ ಮಾಡಿಸಲಾಗ್ತದೆ ಮತ್ತು ಡಯಟ್ ಫೆಸಿಲಿಟಿ ಕೂಡ ನಾವು ಹೇಳ್ಕೊಡ್ತೀವಿ. ಇದಾದ ನಂತರ ಪ್ರಸವ ಪೂರ್ವದವು ಸಹ ಯೋಗಾಭ್ಯಾಸ ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ನವಜಾತ ಶಿಶು ತಜ್ಞರಿರೋದ್ರಿಂದ ಅವಧಿ ಪೂರ್ವ ಅಂದರೆ ಪ್ರಿಮೆಚ್ಯೂರ್ ಡೆಲಿವರಿ ಆಗೋ ಬೇಬೀಸ್ನ ಮ್ಯಾನೇಜ್ ಮಾಡೋಕ್ಕೂ ಸಹ ನಮ್ಮಲ್ಲಿ 24/7 ಗಂಟೆಗಳು ಸಹ ನಮ್ಮಲ್ಲಿ ತೀವ್ರ ಘಟ ನೋಡ್ಕೊಳ್ಳುವಂಥ ನವಜಾತ ಶಿಶು ತಜ್ಞರು ಸಹ ಇಲ್ಲಿ ಲಭ್ಯವಿರ್ತಾರೆ. ಎಲ್ಲರೂ ಈ ಫೆಸಿಲಿಟಿನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಬ್ಯಾಕ್ ಸೈಡ್ ಬನ್ನಿ. ಪ್ರತಿಷ್ಠಿತವಾದಂಥ ಆಸ್ಪತ್ರೆ SSM ಆಸ್ಪತ್ರೆ ಹಾಸನ ನಗರದಲ್ಲಿ ಹಿಂದಿನಿಂದಲೂ ಕೂಡ ತನ್ನದೇ ಆದಂಥ ಹೆಸರನ್ನ ಛಾಪನ್ನು ಮೂಡಿಸ್ಕೊಂಡ್ಬಂದಿರೋಂಥ SSM ಆಸ್ಪತ್ರೆ ಹಿಂದೆ ಸಂತ ಏನು ಗರ್ಭಿಣಿ ಹೆಂಗಸರಿಗೆ ಮತ್ತು ಎಲ್ಲರಿಗೂ ಕೂಡ ಏನು ತನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನ ಮತ್ತು ಸೇವೆಯನ್ನು ಹಾಸನ ನಗರಕ್ಕೆ ಕೊಟ್ಟಿದ್ದರು. ಈಗ ನೂತನವಾಗಿ ಮಾಮ್ ಆ್ಯಂಡ್ ಮೀ ಅಂತ ಏನು ಒಂದನ್ನು ನವೀಕರಣ ಮಾಡಿದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾನು ನಮ್ಮ ಡಾಕ್ಟರ್ ಅಂತ ಸೌಮ್ಯ ಮೇಡಮ್ ಇರ್ಬೋದು, ಅದೇ ರೀತಿ ಶ್ರೀವಿದ್ಯಾ ಅವರು ಮತ್ತು ಎಲ್ಲ ತಂಡದವರೆಲ್ಲರಿಗೂ ಕೂಡ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಹೊಸ ಟೆಕ್ನಾಲಜಿನ ತಗೊಂಬಂದು ಹಾಸನ ನಗರಕ್ಕೆ ಸಮಾಜಕ್ಕೆ ಅದರದೇ ಆದಂಥ ಕೊಡುಗೆನ ಕೊಡೋಕ್ಕೆ ಬಂದಿದ್ದಾರೆ. ದಯಮಾಡಿ ಹಾಸನ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಡಾಕ್ಟರ್ಗೆ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ SSM ಆಸ್ಪತ್ರೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾನು ಭಗವಂತನನ್ನು ಕೂಡ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಗರದಲ್ಲಿ ಶನಿವಾರ ನಡೆಯಲಿರುವ ಸರ್ಕಾರಿ ಸೌಲಭ್ಯಗಳ ಸಮರ್ಪಣಾ ಸಮಾವೇಶಕ್ಕೆ ಸರ್ಕಾರಿ ಇಲಾಖೆಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಎಂಬ ಮಾಜಿ ಸಚಿವ HD ರೇವಣ್ಣ ಆರೋಪಕ್ಕೆ ತಿರುಗೇಟು ನೀಡಿದ ಮಾಜಿ MLC MA ಗೋಪಾಲ್ ಸ್ವಾಮಿ ರೇವಣ್ಣ ಚಿಲ್ಲರೆ ಗಿರಾಕಿ, ಇತ್ತೀಚೆಗೆ ಅವರು ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ HD ರೇವಣ್ಣರವರು ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ರೇವಣ್ಣ ಮೊದಲು ಚೆನ್ನಾಗಿದ್ದರು, ಈಗ ಚಿಲ್ಲರೆ ಗಿರಾಕಿ ಥರ ಆಗಿದ್ದು ಪೊಳ್ಳು ಮಾತನಾಡುತ್ತಿರುವುದನ್ನು ಕಲಿತಿದ್ದಾರೆ. ಹೂಡಾದಲ್ಲಿ 1 ಕೋಟಿ ವಸೂಲಿ ಮಾಡಲು ಸಾಧ್ಯವಿದೆಯೇ? ಈ ರೀತಿಯ ಗಾಳಿಯಲ್ಲಿ ಗುಂಡು ಹೊಡೆಯುವುದನ್ನು ಬಿಡಬೇಕು ಎಂದರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ರೇವಣ್ಣ ಅವರು ಸಚಿವರಾಗಿದ್ದರು. ಆಗಲೂ ಜಿಲ್ಲೆಯಲ್ಲಿ ಹಲವು ಸರ್ಕಾರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಆಗಲೂ ಇವರು ಸರ್ಕಾರಿ ಇಲಾಖೆಗಳಿಂದ ಹಣ ವಸೂಲಿ ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಭೈರಪ್ಪರು ಬಿಡುಗಡೆ ಮಾಡಿ ತಾವೆಲ್ಲ ಬಂದಿದ್ವಿ. ಅದಕ್ಕೆ 28 ಕೋಟಿ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯರು. ಟೆಂಡ್ರ್ ಮಾಡೋಕ್ಕೆ ಮುಂದೆ ಅಪ್ರೂವಲ್ ಮಾಡೋದು, ನಾವು ಯಾವುದೂ ಕ್ಯಾನ್ಸಲ್ ಮಾಡಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋಂಥದ್ದನ್ನು ಅದನ್ನು ನಾವು ಸಂಪೂರ್ಣ ಹಣ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DCM ಶಿವಕುಮಾರ್ ಸಂಪೂರ್ಣ ಹಣ ಬಿಡುಗಡೆ ಮಾಡಿದ್ರು. SL ಭೈರಪ್ಪರು ಬಂದು ಉದ್ಘಾಟನೆ ಮಾಡಿ ಅವ್ರು ತೀರೋದು 1 ತಿಂಗಳು ಮುಂಚೆನೇ 96 ವಯಸ್ಸಿನಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾನು ಯೂನಿವರ್ಸಿಟಿದು ಹೇಳಿದ್ನಲ್ಲ, ರೇವಣ್ಣವ್ರು ಹೋಗೋದು ಸಿದ್ದರಾಮಯ್ಯ ತಗೋರು ಬೋರ್ಡ್ ಅಪ್ರೂವಲ್ ಆಗಿದೆ, ಅದನ್ನು ಶಾಸಕರು ಫಾಲೋ ಮಾಡಬೇಕು. ಸುಮ್ಮನೆ ಎಲ್ಲ ಅದೇನೋ ಹೇಳ್ತಾರಲ್ಲ, ಅದನ್ನ ಹೆಂಗೆ ಹೇಳಿದ್ರೆ ನಮ್ಮ ಸ್ವರೂಪ ಬಗ್ಗೆ ನಾನು ಟೀಕೆ ಮಾಡೋಕ್ಕೋಲ್ಲ. ಬೇಕಾದ್ರೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾನು ಬೇಕಾದ್ರೆ ಮಾಹಿತಿ ನಾನು ಒದಗಿಸೋಕ್ಕೆ. ಈಗ ಏನಾಯಿತು ಶಶಿ, ಟೀಕೆ ಮಾಡೋದು ಬಿಡ್ಬೇಕು, ಮಾಡತ್ತೆ ಮಾಡಲಿ, ವಿಮರ್ಶೆ ಅಸೆಂಬ್ಲಿಲ್ಲ ಇನ್ನೊಂದು. ಈಗ ನೆನ್ನ ಕೂತ್ಕೊಂಡ್ಬಿಟ್ಟು ರೇವಣ್ಣವರು ಹೇಳಿರೋ ಸರಿ ಇದೆಯಾ? 4-5 ಕೋಟಿ ದುಡ್ಡು ವಸೂಲಿ ಎಲ್ಲಿ ವಸೂಲಿ ಮಾಡಿಬಿಟ್ಟಾರೆ? ಹಂಗಾರೆ ಇವ್ರು ಹಾಸನದಲ್ಲಿ ಮಾಡಿರೋ, ನಾನು ಮೈತ್ರಿ ಗೌರ್ಮೆಂಟಲ್ಲಿ ಇವ್ರ ಜೊತೆ ಕ್ಯಾಬಿನೆಟ್ ರ್ಯಾಂಕ್ ನಾನು ಇದ್ದೆ.
ಹಂಗಾರೆ ಇವ್ರು ವಸೂಲಿ ಮಾಡಿ ಅಂತ ಒಪ್ಕೋತಾರ? ಅದಕ್ಕೆ ಅದೇ ಯಾವುದೋ ಊಡೋದಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದೆ 1 ಕೋಟಿ ಹೊಡೆದವ್ರು, ಅದೆಲ್ಲ ಸಾಧನೆ ಮಾಡಿ ತೋರಿಸ್ಬಿಡ್ಲಪ್ಪ. ಯಾಕೆ ನಮ್ಮನ್ನೆಲ್ಲ ಕೃಷ್ಣ ಬೈರೇಗೌಡರು ಕರೆದು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಪ್ಪು ಚುಕ್ಕೆ ಎಲ್ಲೂ ಬರಬಾರ್ದು. ಈಗ ಬಸ್ಸು ಸರ್ಕಾರ ಹಣ ಕೊಡುತ್ತೆ, ಫಲಾನುಭವಿಗಳು ಕೊಡ್ತಾರೆ, ಗ್ಯಾರಂಟಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ, ದುರಸ್ತಿ ಆಗಿರೋರಿಗೆ ಪಾಣಿ ವಿತರಣೆ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಒಂದು ರಂಗಪ್ಪನ ಅಂತ ಇದೆ, ನಾನು 10 ವರ್ಷದಿಂದ ಓಡಾಡಿದ್ದಾಗಿಲ್ಲ. ಅದಕ್ಕೆ ಮೊನ್ನೆ ಬಂದ 94C ಆದರೆ 94D ಅನ್ನೋ ಕಾರ್ಯಕ್ರಮ 80 ಮನೆಗೆ ಹಕ್ಕುಪತ್ರ ಕೊಡ್ತಾಯಿದ್ದಾರೆ. ಈ ಥರ ಕಾರ್ಯಕ್ರಮಗಳು ಮಾಡೋಂಥ ಸಂದರ್ಭದಲ್ಲಿ ಟೀಕೆ ಒಳ್ಳೇದಲ್ಲ. ಇವರು ಮನೇಲಿ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇವ್ರು ಯಾವುದು ಸರ್ಕಾರಿ ಕಾರ್ಯಕ್ರಮ ಮಾಡಿಲ್ವಾ? ನೀವು ಕಾಚನ್ ಹೇಳಿದ ಉದಯಪುರದಲ್ಲಿ ನೋಡಿರಪ್ಪ, ಅವರಿಬ್ಬರು ಸಂಸೆ ಓಡಾಡ್ತಾರೆ, ಟಿ ವಿಲೆಲ್ಲ ನೀವು ತೋರಿಸಿದ್ರೆ ಇಲ್ವೋ? ಸಿಂಧೂರಿ DC ಇದ್ದಾಗ ಯಾರು ಸರ್ಕಾರಿ ಕಾರ್ಯಕ್ರಮ ಎಂಜಾಯ್ ಮಾಡಲಿಲ್ಲ ಅವರು? ಅದೆಲ್ಲಿಂದ ದುಡ್ಡು ಬಂತು? ಮೋಟ್ಲಿ ಇವ್ರು ದುಡ್ಡು ಹೊಡಿತಾರೆ 4-5 ಕೋಟಿ ಅಂತ. ಹಾಸನದ ಬೀರ್ನಳ್ಳಿ ಕೆರೆಯ ಬಳಿ ಇರುವ ಬಡವರ ನಿವೇಶನ ವಿಚಾರ 15 ವರ್ಷಗಳ ಕಣ್ಣೀರಾಗಿದ್ದು, ರಾಜಕೀಯ ದ್ವೇಷಕ್ಕೆ 25 ಮನೆಗಳ ಕುಟುಂಬಗಳು ಬೀದಿ ಪಾಲಾಗಿದೆ. ನ್ಯಾಯಕ್ಕಾಗಿ ಈಗ ಅಮರಣಾಂತ ಉಪವಾಸ ಮಾಡಲು ತೀರ್ಮಾನಿಸುವುದಾಗಿ ನಿವಾಸಿ ಕಮಲಾ ಮತ್ತು ಗಂಗಾಧರ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2007ರ ಮೇ 11ರಂದು ನಮ್ಮ ಬದುಕಿನ ಕರಾಳ ದಿನ ಎಂದು ಬೇರನಹಳ್ಳಿ ಕೆರೆ ಅಂಗಳದ 75 ಬಡ ಕುಟುಂಬಗಳು ಕಣ್ಣೀರಿನಿಂದ ನೆನಪಿಸಿಕೊಳ್ಳುತ್ತಿವೆ. ಅಂದಿನ ಬೆಳಗ್ಗೆ ಕಣ್ಮರೆಸಿಕೊಂಡಂತೆ ಪೊಲೀಸರು, ಸಿರನ್ ಗದ್ದಲ, ಜೆಸಿಬಿಗಳ ಅನಾಹುತದ ನಡುವೆ ತಮ್ಮ ಮನೆಗಳನ್ನು ಸುಧಾರಣೆ ಹೆಸರಿನಲ್ಲಿ ಜಿಲ್ಲಾಡಳಿತ ನೆಲಸಮಗೊಳಿಸಿದ ದಿನ ಎಂದಿಗೂ ಅವರ ಜೀವನದಲ್ಲಿ ಮಾಸದ ಗಾಯವಾಗಿದೆ. ಅಧಿಕಾರಿಗಳ ಕಠೋರ ಕ್ರಮದಿಂದ 75 ಬಡ ಕುಟುಂಬಗಳ ಮನೆಗಳನ್ನು ನೆಲಸಮಗೊಳಿಸಲಾಗಿತ್ತು. ಅಂದಿನ ಕಣ್ಣೀರಿನ ಕೂಗು, ಆಕ್ರಂದನಕ್ಕೆ ಯಾರೂ ಕರುಣೆ ತೋರಲಿಲ್ಲ. ಈ ಘಟನೆಯ ನಂತರ ಅಂದಿನ ಶಾಸಕರಾದ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ HS ಪ್ರಕಾಶ್ ಅವರು 66 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕೃಷ್ಣನಗರದಲ್ಲಿ ನಿವೇಶನ ನೀಡಲು ಹಕ್ಕುಪತ್ರಗಳನ್ನೇ ಬಿತ್ತರಿಸಿದರು. ಹಕ್ಕುಪತ್ರ ಕೊಟ್ಟು ನಂತರ ಹಿಂತೆಗೆತವಾಗಿದೆ. ಹಕ್ಕುಪತ್ರ ನೀಡಿದರೂ ಕೃಷ್ಣನಗರದಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಕೊಡಲು ಸಾಧ್ಯವಿಲ್ಲ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರ ತಿರಸ್ಕರಿಸಿದೆ ಎಂದರು. ಬೇರನಹಳ್ಳಿ ಕೆರೆಗೆ ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳು 18 ವರ್ಷಗಳಿಂದ ಬೇದಿ ಬದಿಯಲ್ಲಿ ಬಾಡಿಗೆ ಮನೆಗಳಲ್ಲಿ ಸಂಕಷ್ಟದಿಂದ ಬದುಕುತ್ತಿವೆ. ನಿವೇಶನಕ್ಕಾಗಿ ರಾಜಕಾರಣಿಗಳ, ಅಧಿಕಾರಿಗಳ ಕಚೇರಿಗಳ ಬಾಗಿಲು ತಟ್ಟಿದರೂ ನ್ಯಾಯ ಸಿಗಲಿಲ್ಲ. ಇಂದು ಬೇರನಹಳ್ಳಿ ಕೆರೆ ಅವರ ಮನೆಯನ್ನ ಕಿತ್ತುಕೊಂಡ ಸ್ಥಳವೇ ಸ್ಮಶಾನದಂತೆ ಮನೆಗಳನ್ನು ತೆರವುಗೊಳಿಸಿದ ಜಾಗ ಇಂದು ಬೆಳವಣಿಗೆ ಕಂಡಿಲ್ಲ, ಶೂನ್ಯವಾಗಿ ಬಿದ್ದಿದೆ ಎಂದರು. ಜಿಲ್ಲಾಧಿಕಾರಿ, ಮುಖ್ಯಮಂತ್ರಿ ಕಾರ್ಯಾಲಯ, ವಸತಿ ಸಚಿವಾಲಯ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜನಸ್ಪಂದನ ಎಲ್ಲೆಡೆ ಮನವಿ ಸಲ್ಲಿಸಿದರೂ ಸ್ಪಂದನೆ ಇಲ್ಲ. ಇದೀಗ ಅಂತಿಮ ಹೋರಾಟ ಅಮರಣಾಂತ ಉಪವಾಸ ನಿರ್ಧಾರ ಮಾಡಲಾಗಿದ್ದು, ಎಲ್ಲ 75 ಕುಟುಂಬಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಹೇಳಿದರು. ದಿನ ಬಂದು ಮನೆ ಸಾಮಾನನ್ನು ತಗೊಳಕ್ಕೆ ಬಿಡ್ದಲೇ ಹೊಡೆದಾಕಿದ್ರಲ್ಲ, ಅವ್ರಿಗೆ ಇನ್ನೆಷ್ಟು ಇರಬೇಡ. ಇವತ್ತು ಹೋಗಿ ಕೇಳಿದರೆ ಒಬ್ಬರು ನಮಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟಿರುವುದಿಲ್ಲ, ನಮಗೆ ಒಳಪಡುವುದಿಲ್ಲ ಅಂತ ಕೇಳ್ತಾರಲ್ಲ. ನಾವು ಯಾವ ಅಧಿಕಾರಿಗಳ ಹತ್ರ, ಯಾವ MLA ಹತ್ರ, ಯಾವ DC ಅವ್ರ ಹತ್ರ, ಯಾವ ಸರ್ಕಾರದ ಹತ್ರ ಕೇಳೋಣ ಹೇಳಿ ನೀವುಗಳೇ? ನಾವು ತುಂಬ ನೊಂದಿದ್ದೀವಿ. ಆಲ್ರೆಡಿ 18 ವರ್ಷಗಳ ಕಾಲದಿಂದ ತಿರುಗಿರೋ ಜಾಗನೇ ಇಲ್ಲ, ಹತ್ತಿರ ಕಣ್ಣೀರೆಲ್ಲ ನೊಂದು ನಾವು ಜೀವನದಲ್ಲಿ ತುಂಬ ಕಷ್ಟದಲ್ಲಿ ನೊಂದು ಜೀವನ ಮಾಡ್ತಿದ್ದೀವಿ. ಸರ್, ಈಗ 2007ರಲ್ಲಿ 75 ಮನೆಗಳು. ಪತ್ರಿಕಾಗೋಷ್ಠಿಯಲ್ಲಿ ನಿವೇಶನ ಕಳೆದುಕೊಂಡ ಗೌರಮ್ಮ, ಜಯಲಕ್ಷ್ಮಿ, ಮೀನಾಕ್ಷಿ, ಹೇಮಾ, ಪುಷ್ಪಾವತಿ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಅರಣ್ಯ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಬೆಳಗಿನ ಜಾವ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಚನ್ನರಾಯಪಟ್ಟಣ ಅರಣ್ಯ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಬೆಳಗಿನ ಜಾವ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಶ್ರೀಗಂಧ ಕಳ್ಳ ಸಾಗಣೆ ಯತ್ನವನ್ನು ಭಗ್ನಗೊಳಿಸಿದ್ದಾರೆ. ಅರಣ್ಯ ಇಲಾಖೆಯ ACF ಕಲಾಂಧರ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ 2:30ರ ಸುಮಾರಿಗೆ ನಡೆದ ದಾಳಿಯಲ್ಲಿ ಬೆಳಸಂದ ಶ್ರೀವನ ಪ್ರದೇಶದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿದು ಸಾಗಿಸಲು ಯತ್ನಿಸುತ್ತಿದ್ದ ಆರೋಪಿಗಳಾದ ಮೂರ್ತಿ, ನಾಗೇಶ್ ಮತ್ತು ನಂಜುಂಡಪ್ಪ ಅವರನ್ನು ಸಿಬ್ಬಂದಿ ಸೆರೆ ಹಿಡಿದರು. ದಾಳಿಯಲ್ಲಿ 548 kg ತೂಕದ 20 ಲಕ್ಷ ರು ಮೌಲ್ಯದ ಶ್ರೀಗಂಧದ ಮರದ ತುಂಡುಗಳು ಹಾಗೂ ಚಕ್ಕೆಗಳನ್ನು ವಶಪಡಿಸಿಕೊಳ್ಳಲಾಯಿತು. ಜೊತೆಗೆ ಆರೋಪಿಗಳಿಂದ 2 ದ್ವಿಚಕ್ರ ವಾಹನಗಳು, ಹಲವಾರು ಮಾರಕಾಸ್ತ್ರಗಳು ಮತ್ತು 4 ಮೊಬೈಲ್ ಫೋನ್ಗಳನ್ನು ಜಪ್ತಿಗೊಂಡಿವೆ. ಕಲಂದರ್ ನೇತೃತ್ವದ ಸಿಬ್ಬಂದಿ ನಡೆಸಿದ ಶೀಘ್ರ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಸ್ಥಳೀಯ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಅರಣ್ಯ ಸಂಪತ್ತಿನ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಲ್ಲಿ ಇಲಾಖೆ ತೋರಿದ ಜಾಗೃತೆ ಮತ್ತು ದೃಢ ನಿಶ್ಚಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕವಾಸಕಿ ಒಂದು ಹಳೆ ಕಾಲದ ಗಾಡಿ, ಗೇರ್ ಗಾಡಿ, ಅದನ್ನು ಸೀಸ್ ಮಾಡಿದೆ. ಎರಡು ಗಾಡಿ, ಒಂದು XL
ಟಿ ವಿ ಎಸ್ ಎಕ್ಸೆಲ್ಲು K13 ರಿಜಿಸ್ಟ್ರೇಷನ್ನು, ಇನ್ನೊಂದು ಕವಾಸಕಿ ಇಲ್ಲಿ ರಿಜಿಸ್ಟ್ರೇಷನ್. ನಂಜುಂಡಪ್ಪ ಅವ್ರದ್ದು ಮಾಡಿದ್ದೀನಿ. ಮಾಡಿದ್ದೀನಿ. ಅಲ್ಲೇ ಇದ್ರು, ಮನೆ ಹತ್ರ ಇದ್ರು. ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು. ಬೆಳಿಗ್ಗೆ ಕುಡಿದ್ಬಿಟ್ಟಿದ್ದು ಅವನು. ಅವನ್ನ ಕರ್ಕೊಂಡ್ಬಂದು ಹೇಳಿದಾಗ ಇವರು ಇಲ್ಲ ಸರ್ ಇವರೇ. ಆಮೇಲೆ ಅವ್ರು ಮಾಡ್ಕೊತಿದ್ದೀವಿ. ಇದು FOC ನಂಬರ್ 13/2526. ದಿನಾಂಕ 5 ತಾರೀಕು 5/12/2025. ನನಗೆ ಬೆಳಿಗ್ಗೆ 1:37 ಆ ಟೈಮಲ್ಲಿ ನನಗೆ ಒಂದು ಫೋನ್ ಬರುತ್ತೆ ನಮ್ಮ ನೈಟ್ ವಾಚರ್ಗಳಿಂದ. ಬೆಳಸಿಂಗ ಪಾರ್ಕಲ್ಲಿ 3 ಜನ ವಾಚರ್ಸ್ಗಳಿದ್ದಾರೆ. ಅವರು ಪ್ರತಿದಿನ ನೈಟ್ ವಾಚ್ ಮಾಡ್ತಾರೆ. ಅವರು ನನಗೆ ಫೋನ್ ಮಾಡಿದ್ರು. ಸರಿ, ಫೋನ್ ಮಾಡಿ 2ನೇ ಸಲ ರಿಸೀವ್ ಮಾಡಿದೆ ನಾನು. ಸರ್ ಈ ಥರ ಮರ ಕಳೆದುಬಿಟ್ಟು ಅಲ್ಲಿ ತೊಗೊಂಡೋಗಿ ಡ್ರೆಸ್ ಮಾಡ್ತಿದ್ದಾರೆ ಸರ್. ಡ್ರೆಸ್ ಮಾಡೋ ಸೌಂಡ್ ಕೇಳ್ತಿದೆ. ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ, ಇನ್ನು ನಮಗೆ ಸ್ಟಾಫ್ ಬೇಕು, ನೀವು ಬನ್ನಿ ಸರ್ ಅಂತೇಳಿ ನನಗೆ ಫೋನ್ ಮಾಡಿದ್ದಾರೆ. ಆಯಿತಾ. ಅವರು ಅದೇ ಟೈಮಲ್ಲಿ ನಮ್ಮ ಇಲ್ಲಿದ್ದು ಸ್ಟಾಫ್ ವಲಯ ಸಿಬ್ಬಂದಿ ಏನಿದ್ದಾರೆ, ನಮ್ಮ ಇಡಿ ಸರ್ ಸೆಕ್ಷನ್ ಫಾರೆಸ್ಟು, ಅಲ್ಲಿ ಇಲ್ಲಿದ್ದು ಕಸ್ಬಾದು ಸೆಕ್ಷನ್ ಫಾರೆಸ್ಟು ಗಾರ್ಡ್ಗಳಿಗೆಲ್ಲನೂ ಕೂಡ ಫೋನ್ ಮಾಡಿ ಒಂದು 10 ನಿಮಿಷ ಆಯ್ತು ಅಂದ್ಕೊಳ್ಳಿ. 10 ನಿಮಿಷ ನಾವು ಇಮಿಡಿಯೇಟಾಗಿ ಏನು ಮಾಡಿದ್ವಿ ಅಂತಂದರೆ ಗಾಡಿ ತೊಗೊಂಡು ಅವ್ರು ಇಲ್ಲಿಗೆ ಹೇಳಿದ್ರು ಸರ್ ಈ ಕಡೆಗೆ ಬನ್ನಿ, ಇಲ್ಲಿ ನಮ್ಮ ಫೀಲ್ಡ್ ಇದೆಯಲ್ಲ, ನಮ್ಮ ಜಡ್ಜ್ ಅವ್ರದ್ದು ಕ್ವಾರ್ಟರ್ಸ್ ಇದೆ, ಅದ್ರ ಮುಂದೆ ಫೀಲ್ಡ್ ಇದೆ, ಅಲ್ಲಿ ಜಂಕ್ಷನಿಗೆ ಬನ್ನಿ ಸರ್, ನಾವು ಈ ಕಡೆಯಿಂದ ಇದ್ದೀವಿ, ಅವರೇನಾದರೂ ಓಡಿದ್ರೆ ನಮ್ಮನ್ನು ನೋಡಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿ ಸ್ಟ್ರಾಟಜಿ ಮಾಡಿ ನಾವು ಕೂಡ ಈ ಕಡೆ ಎಲ್ಲ ಸ್ಟಾಫ್ ಒಂದು ಕಡೆ ಅಸೆಂಬಲ್ ಆಗಿ 10 ನಿಮಿಷದಲ್ಲಿ ಎಲ್ಲ ಇಲ್ಲೇ ಇರೋದ್ರಿಂದ ಇಮಿಡಿಯೇಟಾಗಿ ಅಸೆಂಬಲ್ ಆದ್ವಿ. ಎಲ್ಲನೂ ಕೂಡ ಅವರು ನಮ್ಮ ಸ್ಟಾಫೇ ಅಲ್ಲಿ 3 ಜನ ವಾಚರ್ಸು ಪ್ಲಸ್ ನಮ್ಮ ನರ್ಸರಿ 2 ವಾಚರ್ಸ್ MR ಆಯಿತಾ. ಅದು ಬಿಟ್ಟು ನಮ್ಮ ಗಾರ್ಡು ಫಾರೆಸ್ಟು 5 ಜನ ಅಲ್ಲಿ, ನಾವು ಒಂದು 4 ಜನ ಇಲ್ಲಿ ಈ ಕಡೆಯಿಂದ ಕವರ್ ಆದ್ವಿ. ಈ ಕಡೆ ನಮ್ಮ ಒಳಗಡೆಯಿಂದ ನಾಲ ಇದೆಯಲ್ಲ, ನಾಲದ್ದು ಒಳಬಾರ್ದು ಅಂದರೆ ನಮ್ಮದು ಫಾರೆಸ್ಟ್ ಅಡ್ಜಾಯಿಂಗ್ ಏನಿದೆ ಅದ್ರ ಪಕ್ಕದೇ ಒಂದು ಶುಂಠಿ ಇದು ಗದ್ದೆ ಇದೆ, ಅದ್ರ ಪಕ್ಕನೇ ಒಂದು 30 ಮೀಟರ್ ಇಲ್ಲಿ ಒಂದು ಚಾನಲ್ ಹೋಗಿದೆ ಸಣ್ಣ ರೋಡ್ ಪಕ್ಕ. ಅಲ್ಲಿ ಒಳಗಡೆ ಒಂದು ಪೊದೆ ಒಳಗಡೆ ಕೂತ್ಕೊಂಡು ಕೆತ್ತಾ ಇದೆ. ನಾವೆಲ್ಲ ಹೋಗಿ ಮೆಲ್ಲ ಹಂಗೆ ಎಲ್ಲರ ಹತ್ರ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದೀವಿ. ಫೋನ್ ಸೈಲೆಂಟಲ್ಲಿ ಇಟ್ಟು ಎಲ್ಲರೂ ಕೂಡ ಸರ್ ನಾವು ಬರ್ತೀವಿ ಮುಂದೆ, ನೀವು ಬನ್ನಿ ಒಂದು ಕಡೆ ಎಲ್ಲ ಕಡೆಯಿಂದ ಆಲ್ಮೋಸ್ಟ್ 4 ಕಡೆಯಿಂದ ಟಿಕೆಟ್ ಕವರ್ ಆಗಿದೆ. ಕತ್ಲೆಲ್ಲೋ ಏನೂ ಗೊತ್ತಾಗ್ತಿಲ್ಲ. ನಾವು ಟಾರ್ಚ್ ಬಿಡೋಂಗಿಲ್ಲ, ನಮ್ದು ಟಾರ್ಚ್ ಬಿಡೋಂಗಿಲ್ಲ. ಆಮೇಲೆ ಯಾವುದು ವೆಪನ್ಸ್ ನಾವು ಯೂಸ್ ಮಾಡೋಂಗಿಲ್ಲ. ರಾತ್ರಿ ಹೊತ್ತು ನಮಗೆ ನಾವು ಫೈರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ವೆಪನ್ ಯೂಸ್ ಮಾಡೋಂಗಿಲ್ಲ. ಆ ಅರ್ಧ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಭಾಳ ನಮ್ಮ ಈ ವಲಯ ಸಿಬ್ಬಂದಿನ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಅಷ್ಟು ಏಜ್ ಆದರೂ, ಕೆಲವರು 50+ ಇದ್ದರು ಏಜ್ ಆದರೂ ಕೂಡ ಆ ಕತ್ಲೆಯಲ್ಲಿ ಆ ಮುಳ್ಳಿನ ಇದರಲ್ಲಿ ಗುಂಪಲ್ಲಿ ಅವ್ರನ್ನೇ ಹಿಂಬಾಲಿಸ್ಕೊಂಡು ಬಂದು ಹೆಚ್ಚು ಕಮ್ಮಿ ಒಂದು 30 ಮೀಟರ್ ಡಿಸ್ಟೆನ್ಸಲ್ಲಿ ನಿಂತಿದ್ರು. ನಾವು ಈ ಕಡೆಯಿಂದ 30 ಮೀಟರ್ ಕವರ್ ಆದ್ವಿ. ಕೆತ್ತಾ ಇದ್ರಲ್ಲಿ ಆಯಿತಾ. ನಾವು ಸೌಂಡ್ ಕೇಳಿದ ಸುಮ್ಮನೆ ಹಂಗೆ ಮುಂದೆ ಹೋಗಿ ಆ ಕಡೆಯಿಂದ ಎಲ್ಲ ಫೋನ್ ಮಾಡ್ತಾಯಿದ್ರು, ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಅಂತ ಬಿಟ್ಟು ಎಲ್ಲ ಕಡೆಯಿಂದ ಕವರ್ ಆದ್ವಿ. ಇಮಿಡಿಯೇಟಾಗಿ ಹೋಗಿ ಹಿಡ್ಕೊಂಡ್ವಿ. ಇಮಿಡಿಯೇಟಾಗಿ ಹೋಗಿರ್ತಾರೆ ನಮ್ಮವ್ರು ಲೈಟ್ ಆಗಿದ ತಕ್ಷಣವೇ ನಮ್ಮ ಮೇಲೆ ಕತ್ತಿನ ಎಸ್ಬಿಟ್ರು. ಅದರಲ್ಲಿ 2 ಇದ್ದರು. ಅದರಲ್ಲಿ ಒಬ್ಬ ಮೂರ್ತಿ ಅಂತ ಹೇಳ್ಬಿಟ್ಟು, ಇನ್ನೊಬ್ಬ ನಾಗೇಶ್ ಅಂತ ಹೇಳ್ಬಿಟ್ಟು. ಅಂದಾಜು ಒಂದು ವಯಸ್ಸು ಅವನ ಆಧಾರ್ ಕಾರ್ಡ್ ಪ್ರಕಾರ ಒಂದು 37 ವರ್ಷ ಮೂರ್ತಿ ಅವನಿಗೆ. ಈ ಕಡೆ ಅವನಿಗೆ ಒಂದು 38-39 ವರ್ಷ. ಗೊರೂರು ಹೇಮಾವತಿ ಅಣೆಕಟ್ಟಿನ 530ರಿಂದ 730 ಎಕರೆ ವ್ಯಾಪ್ತಿಯ ಖಾಲಿ ಬಿದ್ದಿರುವ ಭೂಪ್ರದೇಶದಲ್ಲಿ ಕೆಆರ್ಎಸ್ ಮಾದರಿಯಲ್ಲಿ ಹೇಮಾವತಿ ವೃಂದಾವನ ನಿರ್ಮಿಸಲು 200 ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಗೊರೂರು ಹೇಮಾವತಿ ವೃಂದಾವನ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿಯ ಗೌರವ ಅಧ್ಯಕ್ಷ ಹೇಮರಾಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2007ರ ಮೇ 11ರಂದು ನಮ್ಮ ಬದುಕಿನ ಕರಾಳ ದಿನ ಎಂದು ಬೇರನಹಳ್ಳಿ ಕೆರೆ ಅಂಗಳದ 75 ಬಡ ಕುಟುಂಬಗಳು ಕಣ್ಣೀರಿನಿಂದ ನೆನಪಿಸಿಕೊಳ್ಳುತ್ತಿವೆ. ಅಂದಿನ ಬೆಳಗ್ಗೆ ಕಣ್ಮರೆಸಿಕೊಂಡಂತೆ ಪೊಲೀಸರು, ಸಿರನ್ ಗದ್ದಲ, ಜೆಸಿಬಿಗಳ ಅನಾಹುತದ ನಡುವೆ ತಮ್ಮ ಮನೆಗಳನ್ನು ಸುಧಾರಣೆ ಹೆಸರಿನಲ್ಲಿ ಜಿಲ್ಲಾಡಳಿತ ನೆಲಸಮಗೊಳಿಸಿದ ದಿನ ಎಂದಿಗೂ ಅವರ ಜೀವನದಲ್ಲಿ ಮಾಸದ ಗಾಯವಾಗಿದೆ. ಅಧಿಕಾರಿಗಳ ಕಠೋರ ಕ್ರಮದಿಂದ 75 ಬಡ ಕುಟುಂಬಗಳ ಮನೆಗಳನ್ನು ನೆಲಸಮಗೊಳಿಸಲಾಗಿತ್ತು. ಅಂದಿನ ಕಣ್ಣೀರಿನ ಕೂಗು, ಆಕ್ರಂದನಕ್ಕೆ ಯಾರೂ ಕರುಣೆ ತೋರಲಿಲ್ಲ. ಈ ಘಟನೆಯ ನಂತರ ಅಂದಿನ ಶಾಸಕರಾದ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ HS ಪ್ರಕಾಶ್ ಅವರು 66 ಫಲಾನುಭವಿಗಳನ್ನು ಆಯ್ಕೆ ಮಾಡಿ
ಕೃಷ್ಣಾನಗರದಲ್ಲಿ ನಿವೇಶನ ನೀಡಲು ಹಕ್ಕು ಪತ್ರಗಳನ್ನೇ ಬಿತ್ತರಿಸಿದರು. ಹಕ್ಕುಪತ್ರ ಕೊಟ್ಟು ನಂತರ ಹಿಂತೆಗೆತವಾಗಿದೆ. ಹಕ್ಕುಪತ್ರ ನೀಡಿದರೂ ಕೃಷ್ಣಾನಗರದಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಕೊಡಲು ಸಾಧ್ಯವಿಲ್ಲ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರ ತಿರಸ್ಕರಿಸಿದೆ ಎಂದರು. ಬೇರನಹಳ್ಳಿ ಕೆರೆಗೆ ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳು 18 ವರ್ಷಗಳಿಂದ ಬೇದಿ ಬದಿಯಲ್ಲಿ ಬಾಡಿಗೆ ಮನೆಗಳಲ್ಲಿ ಸಂಕಷ್ಟದಿಂದ ಬದುಕುತ್ತಿವೆ. ನಿವೇಶನಕ್ಕಾಗಿ ರಾಜಕಾರಣಿಗಳ, ಅಧಿಕಾರಿಗಳ ಕಚೇರಿಗಳ ಬಾಗಿಲು ತಟ್ಟಿದರೂ ನ್ಯಾಯ ಸಿಗಲಿಲ್ಲ. ಇಂದು ಬೇರನಹಳ್ಳಿ ಕೆರೆ ಅವರ ಮನೆಯನ್ನ ಕಿತ್ತುಕೊಂಡ ಸ್ಥಳವೇ ಸ್ಮಶಾನದಂತೆ ಮನೆಗಳನ್ನು ತೆರವುಗೊಳಿಸಿದ ಜಾಗ ಇಂದು ಬೆಳವಣಿಗೆ ಕಂಡಿಲ್ಲ, ಶೂನ್ಯವಾಗಿ ಬಿದ್ದಿದೆ ಎಂದರು. ಜಿಲ್ಲಾಧಿಕಾರಿ, ಮುಖ್ಯಮಂತ್ರಿ ಕಾರ್ಯಾಲಯ, ವಸತಿ ಸಚಿವಾಲಯ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜನಸ್ಪಂದನ ಎಲ್ಲೆಡೆ ಮನವಿ ಸಲ್ಲಿಸಿದರೂ ಸ್ಪಂದನೆ ಇಲ್ಲ. ಇದೀಗ ಅಂತಿಮ ಹೋರಾಟ ಅಮರನಾಂತ ಉಪವಾಸ ನಿರ್ಧಾರ ಮಾಡಲಾಗಿದ್ದು ಎಲ್ಲ 75 ಕುಟುಂಬಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಅಮರನಾಂತ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಮ್ಮೆಲ್ಲ ಒಕ್ಕಲಿನ ಮನವಿ ಏನು ಅಂತಂದರೆ, ಗೊರೂರಿನ ಅಣೆಕಟ್ಟು ಭಾಗದಲ್ಲಿ ಉಳಿದಿರ್ತಕ್ಕಂಥ 230 ಎಕರೆ ಜಾಗದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣ ಮಾಡಿಕೊಡ್ಬೇಕು. ಅಲ್ಲಿಯ ಸೌಂದರ್ಯವನ್ನು ಹೆಚ್ಚಿಸಬೇಕು. ಅದು ಕೂಡ ಈ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಬಿಂದು ಪ್ರದೇಶ, ಕಡೆಗಣಿಸಬಾರ್ದು. ನೀವಾದರೂ ಕೂಡ ತಮ್ಮ ಅಧಿಕಾರ ಅವಧಿಯಲ್ಲಿ ಈ ಕೆಲಸ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾವೆಲ್ಲರೂ ಕೂಡ ಕಳಕಳಿ ಮನವಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಇದೊಂದೇ ವಿಚಾರ ಕೇಳ್ತಾ ಇದ್ದೀವಿ. ಈ ವಿಚಾರವನ್ನು ಭಾಳ ವರ್ಷಗಳಿಂದ ಕೇಳ್ಕೊಂಬಂದಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾನ್ಯತೆ ನೀಡಿ ತಾತ್ಕಾಲಿಕವಾಗಿ ಒಂದು 200ರಿಂದ 300 ಕೋಟಿ ಅನುದಾನವನ್ನು ಕೊಟ್ಟು ಕೆಲಸನ ಆದಷ್ಟು ಬೇಗ ಪ್ರಾರಂಭ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಿವೇಶನ ಕಳೆದುಕೊಂಡ ಗೌರಮ್ಮ, ಜಯಲಕ್ಷ್ಮಿ, ಮೀನಾಕ್ಷಿ, ಹೇಮಾ, ಪುಷ್ಪಾವತಿ ಇತರರು ಉಪಸ್ಥಿತರಿದ್ದರು. ಮಲೆನಾಡು ಗಿಡ್ಡ ತಳಿಯ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನ ಹಾಗೂ ಹಾಸನ್ ಗುಳಿಯ ಗೋವು ದೇವಾಲಯ ಸೋರೆಕಾಯಿಪುರ ಇವರ ಆಶ್ರಯದಲ್ಲಿ ಡಿಸೆಂಬರ್ 7ರಂದು ಮಲ್ಲಿಗಮ್ಮ ದೇವಾಲಯ ಮೈದಾನದಲ್ಲಿ ನಡೆಯಲಿರುವ ಮಲೆನಾಡು ಗಿಡ್ಡ ಹೋರಿ ಹಬ್ಬ 2025 ನಡೆಯಲಿದೆ ಎಂದು ಜಿಲ್ಲಾ ಗೋಳಿ ಗಿಡ್ಡ ತಳಿ ಸಂರಕ್ಷಣಾ ಶರದ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ಗಿಡ್ಡ ತಳಿ ನಮ್ಮ ನಾಡಿನ ಐತಿಹಾಸಿಕ, ಶ್ರೇಷ್ಠ ಹಾಗೂ ದುಡಿಮೆ ಮಿಶ್ರಿತ ತಳಿ. ಈ ತಳಿಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಇಂದು ಅತ್ಯಂತ ಅಗತ್ಯವಾಗಿತ್ತು. ರೈತರಿಗೆ ಗುಣಮಟ್ಟದ ಜೋಡೆತ್ತುಗಳನ್ನು ದೊರಕಿಸಲು ಈ ಹೋರಿ ಹಬ್ಬವೇ ದೊಡ್ಡ ವೇದಿಕೆ ಎಂದರು. ದೇಶೀಯ ತಳಿಯ ಜೋಡಿ ಹೋರಿಗಳ ಉಚಿತ ವಿತರಣೆ, ತಳಿ ಪ್ರದರ್ಶನ ಹಾಗೂ ಮುಕ್ತ ಮಾರಾಟ ವ್ಯವಸ್ಥೆ ಈ ಬಾರಿ ಹಬ್ಬದ ಪ್ರಮುಖ ವೈಶಿಷ್ಟ್ಯ ಎಂದು ಹೇಳಿದರು. ಭಾನುವಾರ ಬೆಳಗ್ಗೆ 10 ಗಂಟೆಗೆ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ವಿಶ್ವ ಒಕ್ಕಲಿಗರ ಮಠದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಡಾಕ್ಟರ್ CN ಬಾಲಕೃಷ್ಣ ಅವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಧಾ ಸುರ್ಣ ಗೋ ಮಂದಿರದ ಶ್ರೀ ಭಕ್ತಿಭೂಷಣ್ ರಾಸ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ತೋರಿಸಿದ್ದೀನಿ, ಅವನ್ನ ಜಾತ್ರೆಗೆ ಆಕರ್ಷಕ ಅಂತ ಹೇಳಿ ಕಟ್ಟಿ ಅವಕ್ಕೊಂದು ಪ್ರೈಸು ಕೂಡ ಬಂದಿದೆ, ಬಹುಮಾನ ಕೂಡ ಬಂದಿದೆ. ಚನ್ನರಾಯಪಟ್ಟಣ ಮತ್ತು ಬೂಕನ ಬೆಟ್ಟ ಅಂತ ಹೇಳಿ ಜಾತ್ರೆಯಲ್ಲಿ ಮಲೆನಾಡು ಗಿಡ್ಡನ ವಿಶೇಷವಾಗಿ ಒಂದು ಪರಿಚಯ ಮಾಡಿದ ಪ್ರಕಾರ ಅವಕ್ಕೆ ಒಂದು ಗೌರವಾನ್ವಿತವಾಗಿ ಪ್ರಶಸ್ತಿ ಕೂಡ ಬಂದಿತ್ತು. ಆ ನಿಟ್ಟಿನಲ್ಲಿ ಮಲೆನಾಡು ಗಿಡ್ಡದಲ್ಲಿ ಉಳುಮೆ ಮಾಡ್ಬೋದು ಅನ್ನೋದನ್ನು ಜನಗಳಿಗೆ ಪರಿಚಯ ಮಾಡ್ಬೋದು ಅಂತ ನನಗೂ ಒಂದು ಧೈರ್ಯ ಬಂದು ಅದನ್ನು ಒಂದು ಪ್ರದರ್ಶನಕ್ಕಿಟ್ಟೆ. ಮಲೆನಾಡು ಗಿಡ್ಡದಲ್ಲಿ ಉಳುಮೆ ಮಾಡ್ತೀನಿ ಅನ್ನೋ ತಾಕತ್ತಿದೆ, ಅವರಲ್ಲೂ ಸುಸ್ತಾಗಲ್ಲ, ಇವು ಒಂದು ಏನೋ ಶಕ್ತಿವಂತವಾಗಿದ್ದಾವೆ ಅಂತ ಹೇಳಿ ಅವರಲ್ಲಿ ಜನಗಳಿಗೆಲ್ಲ ತೋರಿಸ್ಕೊಟ್ಟಾಗ, ಈಗ ನೈನ್ ಉಳುಮೆ ಮಾಡ್ತಿದ್ದಿಲ್ಲ, ನಮಗೂ ಒಂದು ಬೇಕು ಅಂತ ಹೇಳಿ ತುಂಬ ಜನ ಕೇಳೋಕ್ಕೆ ಒಂದು ಸ್ಟಾರ್ಟ್ ಮಾಡೋದು. ಆ ನಿಟ್ಟಿನಲ್ಲಿ ಏನು ಮಾಡೋದು, ಈ ಹೋರಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ಕಸಾಯಿಗೆ ಹೋಗೋದನ್ನು ತಪ್ಪಿಸ್ಬೋದು. ಬಹುತೇಕ ಈಗ 50% ಕಸಾಯಿಖಾನೆಗೆ ಹೋಗೋದನ್ನು ತಪ್ಪಿಸ್ಬೋದು ಅಂತ ಹೇಳಿ ಒಂದು ಉದ್ದೇಶ ಕ್ಲಾರಿಟಿ ಆಯಿತು. ಅದಾದಮೇಲೆ ನಾವು ಜೋಡೆತ್ತುಗಳನ್ನ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೋ. ಇಡೀ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಮಲೆನಾಡು ಗಿಡ್ಡ ಹೋರಿ ಹಬ್ಬ ಮಾಡ್ತಿರೋದು ಇದೇ ಫಸ್ಟು. ಆ ನಿಟ್ಟಿನಲ್ಲಿ 50 ಜೊತೆ ಹೋರಿಗಳನ್ನ ರೈತರುಗಳಿಗೆ ಕೊಡ್ತಾಯಿದ್ದೀವಿ. ಯಾವ ಭಾಗದಿಂದಲೂ ಬರ್ಬೋದು, ಎಲ್ಲಿಂದಲೂ ಬೇಕಾದ್ರೂ ರೈತರುಗಳು ಬರ್ಬೋದು. ಈಗ ಏನು ಅಂತಂದರೆ ಅವರು ಒಂದು ಅಗ್ರಿಮೆಂಟ್ ಇರ್ತದೆ, ಅಗ್ರಿಮೆಂಟ್ ಪ್ರಕಾರನೇ ಇರಬೇಕು. ಅದನ್ನು ನಾವು ಸಾಕ್ತೀವಿ ಅನ್ನೋ ಒಂದು ಅಗ್ರಿಮೆಂಟ್ ಇರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮಾರೋಂಗಿಲ್ಲ ಅಂತ ಒಂದು ಉದ್ದೇಶ ಇರ್ತದೆ. ಮತ್ತು ಮಲೆನಾಡು ಗಿಡ್ಡದಲ್ಲಿ ಹಾಲು ಮತ್ತು ಬೆಣ್ಣೆ ಇವೆಲ್ಲನೂ ಇದು ಮಾಡ್ತಿದ್ದಾವೆ. ಮಲೆನಾಡು ಗಿಡ್ಡ ಉಳಿಸಿ ಅವೊಂದು ಡಾಕ್ಟ್ರ್ ಇದ್ದಂಗೆ ಅಂತ ಹೇಳಿ
ಅದನ್ನು ತಳಿ ಉಳಿಸ್ಬೇಕು. ಕರ್ನಾಟಕದ ತಳಿ, ಬೇರೆ ತಳಿಗಳನ್ನ ಬಂದು ನಮ್ಮ ರಾಜ್ಯದಲ್ಲಿ ಅವರು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಪುಂಗ್ನೂರು ಆಗಿರ್ಬೋದು, ಮತ್ತು ಸಾಯಿವಾಲ್ ಆಗಿರ್ಬೋದು, ಗಿರ್ ಆಗಿರ್ಬೋದು, ಬೇರೆ ತಳಿಗಳು ಅವೆಲ್ಲ ಕಾಸ್ಟ್ಲಿ ಇರ್ತವೆ. ಈಗ 1 ಲಕ್ಷ ಹೇಳ್ತಾರೆ ಒಂದು ಪುಂಗ್ನೂರು ಹಸುನ. ಇವೂ ಅದೇ ವಿಶೇಷತೆ, ಎಲ್ಲ ವಿಶೇಷತೆ ಗುಣಗಳು ಇವರಲ್ಲೂ ಇದ್ದಾವೆ. ಒಂದು ತಾಯಿ ಗುಣ ಇದೆ. ಇವು ಕೇವಲ ಒಂದು 20,000ಕ್ಕೆಲ್ಲ ಸಿಗ್ತವೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ರಿಜಿಸ್ಟ್ರೇಷನ್ ಮಾಡಿ 50 ಜನನ ನಾವು ಬುಕ್ ಮಾಡ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ನಾಯಕರಾದ MLA ನಮ್ಮ ಬಾಲಕೃಷ್ಣನವರು ಬರ್ತಿದ್ದಾರೆ. ಮತ್ತು ನಿಶಾನಂದ ಸ್ವಾಮೀಜಿಯವರು, ಒಕ್ಕಲಿಗರ ಮಠ ಕೆಂಗೇರಿ, ಇವರು ಬರ್ತಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. 50 ಜೋಡಿ ಉಚಿತವಾಗಿ ವಿತರಣೆ ಮಾಡ್ತೀವಿ. ಮಲೆನಾಡಿಂದ ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಾವು ಅದನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ. ಮಲೆನಾಡು ಜನಗಳು ಕೊಡ್ತಿದ್ದಾರೆ. ಅವ್ರ ಪ್ರೀತಿ, ಒಂದು ವಿಶ್ವಾಸ, ಅವ್ರ ಸಹಕಾರದಿಂದ ಬರ್ತಿದೆ ಅಲ್ಲಿಂದ. ಈಗ ಅಲ್ಲಿ ಮಲೆನಾಡಲ್ಲಿ ಏನು ಅಂತಂದರೆ 50-60 ದನಗಳಿರ್ತವೆ ಒಬ್ಬರು ಮನೇಲಿ. ಅವರಲ್ಲಿ ಏನು ಮಾಡ್ತಾರೆ, ಓರಿಗಳದ್ದು ತಲೆನೋವಾಗಿರ್ತದೆ, ಅವ್ರನ್ನ ಬೀದಿಗೆ ಬಿಡೋವಂಥ ಕೆಲಸ ಮಾಡ್ತಾ ಇರ್ತಾರೆ. ಗಂಡು ಕರುನ ಅವಾಗ ಏನು ಮಾಡ್ತೇವೆ, ಒಂದು ಮನೇಲಿ ಒಂದು 50 ಜೋಡಿ ದನಗಳು ಇರ್ತವೆ ಅಂದರೆ ಅದ್ರಲ್ಲಿ ನಾವು ಓರಿ ಆಯ್ಕೆ ಮಾಡ್ಕೋತೀವಿ. ಒಂದೇ ಮಟ್ಟದ ಓರಿಗಳು, ಒಂದೇ ಲೆಕ್ಕ ಇರೋ ಅಂಥವನ್ನ ಜೋಡಿಗಳನ್ನ ಆಯ್ಕೆ ಮಾಡ್ಕೊಂಡು ಅವನ್ನ ರೈತರುಗಳಿಗೆ ಕೊಡ್ತೀವಿ. ಏರುಪೇರು ಆಗಬಾರ್ದು. ಅವು 2 ರಿಂದ 3 ಅಡಿ ಈ ಥರ ಬರ್ತವೆ. ಗಿಡ್ಡಗಳು. ಈಗ ಇವ್ರ ಪರಿಚಯ ಹೆಂಗಂದ್ರೆ ಸತ್ತಿಗಳಿದಿಲ್ಲ ಸಕಲೇಶ್ಪುರ, ನಾನೇ ಬೈಕಿಗೆ ಬಿಡಬಿಟ್ಟೆ. ಒಂದು ಹೋರಿಗೆ, ಕಪ್ಪು ಹೋರಿ ರಾತ್ರಿ ನಿಂತುಬಿಟ್ಟಿದೆ. ಅದಕ್ಕೆ ನಾನೇ ಮಾಡಿದೆ ಅವರಿಗೆಲ್ಲ ಕಾಲ ಮರೆಬಿಟ್ರೆ, ಇದನ್ನು ನಾವು ಗೋಶಾಲೆಗೆ ಬಿಡೋಣಪ್ಪ, ನಮ್ಮದೇ ಸಂಸ್ಥೆ ಅಂತ ಇವ್ರಿಗೆ ಫೋನ್ ಮಾಡಿ 4 ಹೋರಿಗಳು ದ್ವೈತಾಕಾರ ಇದ್ದು ಇನ್ನು ಸುಮ್ಮನೆ ಬಿಡಾಡಿದಂಗೆ ಬಿಡ್ತಾ ಇದ್ದಾರೆ. ಕಾಫಿ ಮಾಲೀಕರಿಗೂ ತೊಂದರೆ ಆಗ್ತಾ ಇದೆ ಅದರಿಂದ, ಆ ಹೋರಿಗಳಿಂದ. ಮತ್ತು ಸುಮ್ಮನೆ ಬೇಕಾಬಿಟ್ಟು ಹೋಗ್ತಾವಲ್ಲ ಅಂಥವ್ರಿಗೆ ಸಂರಕ್ಷಣೆ ಮಾಡ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಇವ್ರು ಹೇಳಂಗೆ ವಿಶೇಷವಾದಂಥ ಇದೆ. ಅದು ಗೋಶಾಲೆ ಅಂದರೆ ಹಾಸನಗುಳಿ ಗೋದೇವಾಲಯ ಅಂತ ನನ್ನ ಒಂದು ಗೋಶಾಲೆ ಹೆಸರು. ಅಂದರೆ ನಾನು ಸ್ವಂತ ಮಾಡ್ಕೊಂಡಿರೋದು. ಇವಾಗ ಅಲ್ಲೇ 30 ಹಸುಗಳಿದೆ ಸರ್. 30 ಹಸುಗಳಿದೆ. ಗರ್ಭಕೋಶ ಕ್ಯಾನ್ಸರ್ ತಡೆಗಟ್ಟಲು ರಾಜ್ಯದ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ಉಚಿತವಾಗಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ರಾಧಮ್ಮ ಜನಸ್ಪಂದನ ವೇದಿಕೆ ವತಿಯಿಂದ ಮನವಿ ಮಾಡಲಾಗುವುದು ಎಂದು ವೇದಿಕೆಯ ಅಧ್ಯಕ್ಷ ಹೇಮಂತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಅತ್ಯಧಿಕವಾಗಿ ಸಾವಿಗೆ ಕಾರಣವಾಗುತ್ತಿರುವ ಕಾಯಿಲೆಗಳಲ್ಲಿ ಗರ್ಭಕೋಶ ಕ್ಯಾನ್ಸರ್ ಪ್ರಮುಖವಾದದ್ದು. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ 9 ರಿಂದ 15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ HPV ಲಸಿಕೆ ನೀಡುವುದರಿಂದ ಈ ಕ್ಯಾನ್ಸರ್ ಅನ್ನು 90% ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು. ಭಾರತದ ವೈದ್ಯಕೀಯ ಸಂಸ್ಥೆಯು ಕೂಡ ಇದೇ ಶಿಫಾರಸು ಮಾಡುತ್ತಿರುವುದು ಅವರು ಸ್ಮರಿಸಿದರು. ಈ ಹಿನ್ನೆಲೆಯಲ್ಲಿ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್ ಅವರು 2026ರ ಏಪ್ರಿಲ್ರಿಂದ ರಾಜ್ಯದ ಎಲ್ಲ ಬಾಲಕಿಯರಿಗೆ HPV ಲಸಿಕೆಯನ್ನು ಉಚಿತವಾಗಿ ನೀಡುವ ನೀತಿಯನ್ನು ಘೋಷಿಸಿರುವುದನ್ನು ಉಲ್ಲೇಖಿಸಿ, ಕನ್ಯೆಯರ ಆರೋಗ್ಯ ರಕ್ಷಣೆಗಾಗಿ ಇದು ಅತ್ಯವಶ್ಯಕ ಮತ್ತು ಆದರ್ಶಪೂರಿತ ಹೆಜ್ಜೆ ಎಂದು ಹೇಮಂತ್ ಹೇಳಿದರು. ಇದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಎಲ್ಲ ಬಾಲಕಿಯರಿಗೆ ಉಚಿತ ಲಸಿಕೆ ನೀಡುವ ಕ್ರಮ ಕೈಗೊಳ್ಳಬೇಕೆಂದರು. ಹೆಣ್ಣುಮಕ್ಕಳಿಗೆ ಗರ್ಭಕೊರಳ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ವ್ಯಾಕ್ಸಿನೇಷನ್ ಇದೆ. ಎಷ್ಟೋ ಜನಕ್ಕೆ ನಾನು ಕ್ಯಾಂಪ್ ಮಾಡಿದಾಗ ವ್ಯಾಕ್ಸಿನೇಷನ್ ಇದೆ ಅನ್ನೋದು ಕೂಡ ಅರಿವಿರಲಿಲ್ಲ. ಇನ್ನು ಕೆಲವರು ವ್ಯಾಕ್ಸಿನೇಷನನ್ನು ಖಾಸಗಿ ಆಸ್ಪತ್ರೆಯಲ್ಲಿ 3,500 4,000 ಕೊಟ್ಟು ಹಾಕ್ಸಿದ್ರು. ಈಗ ಪ್ರಸ್ತುತವಾಗಿ 2,500 ರೂಪಾಯಿ ಅದರ ಬೆಲೆ ಇದೆ ಒಂದು ವ್ಯಾಕ್ಸಿನೇಷನ್ ಖಾಸಗಿ ಆಸ್ಪತ್ರೆಯಲ್ಲಿ. ಅದನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಉಚಿತವಾಗಿ ಹಾಕಿಸ್ಬೇಕು ಅಂತ ರಾಜ್ಯಸಭೆಯಲ್ಲಿ ಪ್ರಥಮ ಸ್ಪೀಚ್ನಲ್ಲೇ ಸುಧಾಮೂರ್ತಿಯವರು ಗಮನ ಸೆಳೆದಿದ್ದರು. ದೇಶವ್ಯಾಪ್ತಿ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಇದು ತುಂಬ ಸೀರಿಯಸ್ ಇಶ್ಯೂ ಆಗಿದೆ. 4th ಸ್ಟೇಜಿಗೆ ಹೋದರೆ ಇವು ಪ್ರತಿ 7 ನಿಮಿಷಕ್ಕೊಬ್ಬರು ಈಗ ಮೃತಪಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕು ಅಂತ ಕೇಂದ್ರದ ಸರ್ಕಾರವು ಕೂಡ ಗಮನ ಸೆಳೆದಿದ್ರು. ಅವರು ಅದನ್ನು ಗಮನ ಹರಿಸ್ತೀವಿ ಅಂತ ಹೇಳಿದರು. ಈಗ ಇನ್ನೂ ಕೂಡ ಅದು ಯಶಸ್ವಿಯಾಗಿ ಜಾರಿ ತರೋಕ್ಕಾಗಿಲ್ಲ. ಇಂಗ್ಲೆಂಡ್ ಮತ್ತು ಅಮೆರಿಕಾದಲ್ಲಿ ಆರೋಗ್ಯ ವಿಮೆ ಯಾರಿಗಾದರೂ ಕೊಡಬೇಕು ಅಂತಂದರೆ ಹೆಣ್ಣು ಮಕ್ಕಳಿಗೆ ಇದು ಹಾಕ್ಸಿದ್ರೆ ಮಾತ್ರ ಹೆಲ್ತ್ ಪಾಲಿಸಿ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ನಮ್ಮ ದೇಶದಲ್ಲಿ 7 ನಿಮಿಷಕ್ಕೊಬ್ಬರು ಡೆತ್ ರೇಷು ಇದೆ ಕ್ಯಾನ್ಸರ್ನಿಂದ. ಇದನ್ನು ತಡೆಗಟ್ಟಬಹುದಾಗಿದೆ ಈ ವ್ಯಾಕ್ಸಿನೇಷನ್ ಹಾಕೋದ್ರ ಮುಖಾಂತರ. ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂದರೆ ಹೆಣ್ಮಕ್ಳು ಮುಂದಿನ ಪೀಳಿಗೆಗೆ ಈಗ ಹಾಕ್ಸಿದ್ರೆ ಒಂದು ಕುಟುಂಬ ಸಮೃದ್ಧವಾಗಿರುತ್ತೆ. ಯಾವುದೇ ಮನೆಯಲ್ಲಿ ಒಂದು ಲೇಡೀಸು ಒಂದು ಆರೋಗ್ಯ ಕೆಟ್ಟ ಮನೇಲಿ ಕೂತ್ರೆ ಒಂದು ಕುಟುಂಬ ಮುನ್ನಡೆಯೋಕ್ಕೆ ತುಂಬ ಕಷ್ಟ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ತಮ್ಮ ಬಳಿ ನಾನೇನು ಮನವಿ ಸಲ್ಲಿಸ್ತಾ ಇದ್ದೀನಿ ಅಂತಂದರೆ, ಮಾಧ್ಯಮದವರೇ, ನಮ್ಮ ಜಿಲ್ಲೆಗೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಇಂಥ ವಿಚಾರನ ಒಂದು ಪ್ರಸ್ತಾಪ ಮಾಡಿ, ತಮ್ಗೆ ಆ ಕಾಪಿ ಕೊಡ್ತೀನಿ, ಪ್ರೇಮ್ ಸಿಂಗ್ ಅವ್ರು ಕೊಟ್ಟಿರೋಂಥ ಇದನ್ನು
ಅದನ್ನು ತೋರಿಸಿ ಈ ಥರ ಒಂದು ರಾಜ್ಯ, ಒಂದು ಚಿಕ್ಕ ರಾಜ್ಯ ಡಿಸಿಷನ್ ತೊಗೊಂಡಿದೆ, 2026 ಬಜೆಟ್ನಲ್ಲಿ ಸೇರಿಸಿ ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿ, ಮತ್ತು ಇಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಪಕ್ಷದ ಶಾಸಕರುಗಳ ತಮ್ಮ ಮಾಧ್ಯಮ ನಾಳೆ ಏನು ತಾವು ವರದಿ ಇದು ಮಾಡ್ತಿರೋ ಅವರು ಕೂಡ ಒಂದು ಮನವಿ ಸಲ್ಲಿಸಲಿ. ಇದು ಗಂಭೀರವಾದ ಸಮಸ್ಯೆ ಇದು. ಯಾಕಂದರೆ ಸುಧಾಮೂರ್ತಿಯವರು ಭಾಳ ಒತ್ತಡನ ಕೂಡ ಹಾಕಿದ್ದಾರೆ ರಾಜ್ಯಸಭೆ ಫಸ್ಟ್ ಸ್ಪೀಚರಲ್ಲಿ, ಕೇಂದ್ರ ಮಾಡಬೇಕು ಅಂತ. ಅದು ಸರ್ಕಾರಗಳು ಯಾವುದೇ ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಇಂಥ ವಿಚಾರಗಳಿಗೆ ಹಣವನ್ನು ಮೊದಲು ಖರ್ಚು ಮಾಡಬೇಕು. ಒಂದು ವ್ಯಾಕ್ಸಿನೇಷನಿಂದ ಸರ್ಕಾರಕ್ಕೆ ಒಂದು ₹1,000 ಆಸ್ಪಾಸ್ನಲ್ಲಿ ಬರ್ಬೋದು, ಸಿಗುತ್ತೆ ಅವ್ರಿಗೆ. ₹1,000 ಮೇಲೆ ಖರ್ಚಾಗಲ್ಲ ಸರ್ಕಾರಕ್ಕೆ. ಈಗ ನಾನೇ ಒಂದು ಬೆಂಗಳೂರಿನಲ್ಲಿ ನಾನು ₹800 ನಾನು ವೈಯಕ್ತಿಕವಾಗಿ ನಾನು ₹800 ಹಾಕಿ, ಇನ್ನು ಮಿಕ್ಕಿದ ಹಣವನ್ನು ಬೆಂಗಳೂರಿನ ಇನ್ನೊಂದು NGO ಸಂಸ್ಥೆ ಜೊತೆ ಟೈಅಪ್ ಮಾಡಿಕೊಂಡು ನಾನು ಪರ್ಚೇಸ್ ಮಾಡಿ ಆಲೂರು ತಾಲೂಕಲ್ಲಿ ಮಕ್ಕಳಿಗೆ ಹಾಕಿಸ್ತಾ ಇದ್ದೀನಿ. ಸರ್ಕಾರ ಕೂಡ ಆ ದಿಟ್ಟಿನಲ್ಲಿ ಅವ್ರಿಗೇನು ಒಂದು ₹1,200-1,000 ಒಂದು ಮಗು ಖರ್ಚಾಗುತ್ತೆ. ಸರ್ಕಾರ ಈಗ ವ್ಯಾಕ್ಸಿನೇಷನನ್ನು ಹಾಕ್ಸೋದ್ ಮುಖಾಂತರ ಸಹಕರಿಸಬೇಕು ಅಂತ ನಾನು ತಮ್ಮ ಬಳಿ ಮನವಿ ಸಲ್ಲಿಸ್ತಾ ಇದ್ದೀನಿ. ತಾವು ಕೂಡ ವರದಿಗಾರರು ದಯವಿಟ್ಟು ಕೈ ಜೋಡಿಸಿ ಬೆಳ್ತೀನಿ. ನಾಳೆ ಮುಖ್ಯಮಂತ್ರಿ ಬಳಿ ಇಂಥ ವಿಚಾರಗಳನ್ನ ಯಾಕೆ ಈ ಥರ ಕ್ರಮ ತಗೋಬಾರ್ದು ಅಂತ ಒಂದು ಮಾತು ಕೇಳಿ ಅಂತ ತಮ್ಮ ಬಳಿ ಕೂಡ ಮನವಿ ಸಲ್ಲಿಸ್ತಾ ಇದ್ದೀನಿ. ಹಾಸನದ ಹೇಮಾವತಿ ನಗರದಲ್ಲಿ ರಸ್ತೆ ಕಾಮಗಾರಿ, ಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸೂರ್ಯಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಶಾಸಕರ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಬಡಾವಣೆಯ ಸಮಸ್ಯೆಯನ್ನ ಪರಿಗಣಿಸಿ ಸುಮಾರು 1.48 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಆರಂಭಿಸಲಾಗಿದ್ದು, ಹೇಮಾವತಿ ನಗರದ ಗಾಯತ್ರಿ ಭವನದ ರಸ್ತೆ ಹಾಗೂ ಪುಟ್ಟೇಗೌಡರ ಮನೆಯ ರಸ್ತೆ ಹಾಗೂ ನೀರು ಚರಂಡಿ ವ್ಯವಸ್ಥೆಗೆ ಅಗತ್ಯವಿರುವ ಎಲ್ಲ ಕಾಮಗಾರಿಗಳಿಗೆ ಬಡಾವಣೆಯ ಜನರು ಹಾಗೂ JDS ಮುಖಂಡರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಮಂಗಳಂ ವಿದ್ಯಾಬಲಂ ದೇವಬಲಂ ಲಕ್ಷ್ಮೀ ವದಯಂಗ್ರೇಕಂ ಸ್ಮರಾಮಿ. ಆಗಿದೆ ರೋಡ್ ಸೆನ್ಸ್ ಬೀಳುತ್ತೆ ಕಡೆಗೆ ಇಂಟ್ರಲಕ್ಷನ್ ನಾಳೆ ಹೇಳ್ತೀನಿ ನಾಗಣ್ಣವ್ರ ಹಾಕಕ್ಕೆ. ಹೇಮಾವತಿ ನಗರದಲ್ಲಿ ಎಲ್ಲ ನಮ್ಮ ಹೇಮಾವತಿ ನಗರದ ನಿವಾಸಿಗಳ ಬೇಡಿಕೆಯಂತೆ ಏನು ಸಮಸ್ಯೆಗಳು, ಡ್ರೈನೇಜು, ಚರಂಡಿ ಮತ್ತು ರಸ್ತೆ ಸಮಸ್ಯೆ ಇತ್ತು. ಇವತ್ತೆಲ್ಲ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಕಾರ್ಪೊರೇಟರ್ ಅಂತ ಕೃಷ್ಣಮೂರ್ತಿಯವರು ಮತ್ತು ಎಲ್ಲರೂ ಕೂಡ ಸೇರಿ ಏನೊಂದು ಪಾಲಿಕೆಯಲ್ಲಿ ಟೆಂಡರ್ನ ಕರೆಸೋ ಮುಖಾಂತರ ಸುಮಾರು 1,48,00,000 ನಮ್ಮ ಇದರಲ್ಲಿ, ಮತ್ತು ಇನ್ನೊಂದು ನಮ್ಮ ಪಾರ್ಕ್ ಪಕ್ಕ ಅಲ್ಲೂ ಕೂಡ 47 ಲಕ್ಷ, ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೇವೆ, ಗುದ್ದಲಿ ಪೂಜೆನ ಕೂಡ ಮಾಡಿದ್ದೇವೆ. ಶೀಘ್ರದಲ್ಲೇ ಎಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿವಾಸಿಗಳಿಗೆ ಎಲ್ಲ ಕೆಲಸ ಕಾಮಗಾರಿಗಳಾಗುತ್ತೆ. ಹಲವಾರು ಕೆಲಸಗಳು ಹೇಮಾವತಿ ನಗರದ ಭಾಗದಲ್ಲಿ ಆಗಬೇಕಾಗಿದೆ. ಎಲ್ಲ ತಮ್ಮ ಸಹಕಾರ, ನಮ್ಮ ನಿವಾಸಿಗಳ ಸಹಕಾರ, ತಮ್ಮ ಒಂದು ತಾಳ್ಮೆ ಇದ್ದರೆ ಎಲ್ಲದೂ ಕೂಡ ಖಂಡಿತವಾಗ್ಲಿ ನೆರವೇರಿಸ್ತೀವಿ. ನಾವು ಕೂಡ ಸ್ವಲ್ಪ ಅನುದಾನದ ಕೊರತೆಯಿಂದ ನಾವು ಮಾಡೋಕ್ಕಾಗ್ತಾಯಿಲ್ಲ. ಇವತ್ತೇನು 37 ಹಳ್ಳಿನ ನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರೆ ತಮಗೆ ಗೊತ್ತಿರಾಗೆ ಸರ್ಕಾರದಿಂದಲೂ ಕೂಡ ಯಾವುದೇ ಅನುದಾನನೂ ಕೂಡ ಕೊಡ್ತಾ ಇಲ್ಲ. ಆದರೂ ಕೂಡ ನಮ್ಮ ನಗರ ಪಾಲಿಕೆಯ ಒಂದು ಅನುದಾನದಲ್ಲಿ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಕಾಮಗಾರಿ ಶುರು ಆಗುತ್ತೆ. ಅವರು ಕೂಡ ನಮ್ಮ ನಿವಾಸಿಗಳು, ನಾನು ಕೂಡ ಹೇಳ್ತೀನಿ, ಗುಣಮಟ್ಟದ ಕೆಲಸಗಳನ್ನ ತಾವು ಕೂಡ ತಗೊಳ್ಳಿ. ನಾನು ಕೂಡ ಪಾಲಿಕೆಯ ಎಲ್ಲ ನಮ್ಮ ಇಂಜಿನಿಯರ್ಗಳು ಹೇಳಿದ್ದೀನಿ, ಎಲ್ಲ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ. ಭಗವಂತ ತಮಗೆಲ್ಲರಿಗೂ ನಿವಾಸಿಗಳು ಒಳ್ಳೇದು ಮಾಡಲಿ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸ್ಥಳೀಯರು, ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳೊಂದಿಗೆ ಯಾವ ಪ್ರತಿಭೆ ಯಾವ ಕ್ಷಣದಲ್ಲಿ ಹೊರಹೊಮ್ಮುತ್ತದೆಯೋ ಯಾರಿಗೆ ತಿಳಿಯುವುದಿಲ್ಲ. ಇಂತಹ ಅಡಗಿದ್ದ ಕೌಶಲ್ಯವನ್ನು ಗುರುತಿಸುವುದು ಶಿಕ್ಷಕರಿಂದಲೇ ಸಾಧ್ಯ ಎಂದು ಶಾಸಕ ಇ ಮಂಜು ಅಭಿಪ್ರಾಯಪಟ್ಟರು. ಕೊಣನೂರಿನ BSS ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಶಾಲೆಗಳ ಪ್ರತಿಭಾನ್ವಿತ ಮಕ್ಕಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮೂಲಕ ಅವರಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಲು ಈ ವೇದಿಕೆ ಬಹು ಮುಖ್ಯವಾದದ್ದು ಎಂದರು. ಇತ್ತೀಚೆಗೆ ಏಕಲವ್ಯ ಪ್ರಶಸ್ತಿ ಪಡೆದ ತಾಲೂಕಿನ ಬನ್ನೂರಿನ ಉಷಾ ಅವರಿಗೆ ಅವರು ತಾಲೂಕು ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನೃತ್ಯ, ಹಾಡುಗಾರಿಕೆ, ಚಿತ್ರಕಲೆ, ಮಣ್ಣಿನಿಂದ ಮಾಡಿದ ಪ್ರಾಣಿಗಳ ಮಾದರಿಗಳು, ಏಕಪಾತ್ರ ಅಭಿನಯ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೀಯವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್,
ಪ್ರಾಂಶುಪಾಲ ಗಿರೀಶ್, ಎಸ್ಟಿಎಂಸಿ ಅಧ್ಯಕ್ಷೆ ಪುಷ್ಪಾ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ ಮೂರ್ತಿ, ಪುಟ್ಟರಾಜ್, ಕೆಎನ್ ಚಂದ್ರಶೇಖರ್ ಸೇರಿದಂತೆ ಶಿಕ್ಷಕರ ವಿವಿಧ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುರುವೆಂದರೆ ವ್ಯಕ್ತಿ ಇಲ್ಲ, ಒಂದು ಶಕ್ತಿ ಸುಜ್ಞಾನ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಅಂತ ಏನು ಹೇಳಿ ಇವತ್ತು ಎಲ್ಲ ಶಾಲೆಯ ಪ್ರತಿಭೆಯನ್ನ ತಂದು ಇಲ್ಲಿ ಒಂದು ವಿಶೇಷವಾಗಿ ನಮ್ಮ ಪ್ರತಿಭೆಗಳನ್ನ ಗುರುತು ಮಾಡ್ತಕ್ಕಂಥ ಕೆಲಸಗಳನ್ನ ಶಾಲಾ ಮಟ್ಟದಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಆಮೇಲೆ ಯಾರೇನಾರೇ ಇಲ್ಲಿ ಏನಾಗುತ್ತೆ, ಯಾರೇ ಏನು ಪ್ರತಿಭೆ ಇದೆ ಅಂತ ಗೊತ್ತಾಗಲ್ಲ. ಇವತ್ತು ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಹೆಮ್ಮೆ ತಂದಿರ್ತಕ್ಕಂಥದ್ದು ಅದು ಕೊಡನೂರು ಹೋಬಳಿಗೆ ಹೆಚ್ಚು ಹೆಮ್ಮೆ ತಂದಿರ್ತಕ್ಕಂಥದ್ದು ಏಕಲವ್ಯ ಪ್ರಶಸ್ತಿ ವಿಜೇತೆ ಉಷಾ ಅಂತಕ್ಕಂಥವ್ರಿಗೆ ಬಂದಿರ್ತಕ್ಕಂಥದ್ದಕ್ಕೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಪ್ರತಿಭೆ ನಗ್ತಕ್ಕಂಥದ್ದನ್ನ ಗುರುಸ್ತಕ್ಕಂಥದ್ದು ಗುರುಗಳು ಮಾತ್ರ, ಬೇರೆಯವ್ರ ಕೈಲಿ ಆಗಲ್ಲ. ಆ ಗುರ್ತು ಮಾಡ್ತಕ್ಕಂಥ ಕೆಲಸಗಳನ್ನ ಇವತ್ತು ನಿಮಗೆ ಪ್ರತಿಭೆಗಳು ಕೊಟ್ಟಿದ್ದಾರೆ. ಆಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ತಾಲೂಕಿನಲ್ಲಿ 2 ಟೀಮ್ ಹೋಗಿದೆ. ಒಂದು ನಿಮ್ದು ಮರಿಯನಗರ ಟೀಮು, ಒಂದು ಎಚ್ ಕೊಂಗಳೆ ಟೀಮು. ಯಾಕೆಂದ್ರೆ ನೋಡಿ, ಹಳ್ಳಿಗಳಲ್ಲಿ ಓದ್ತಾ ಮಕ್ಕಳುಗಳಿಗೆ ಆ ಪ್ರತಿಭೆ ಇದೆ ಅಂದ್ರೆ ಅವಕಾಶ ವಂಚಿತರಾದ್ರೆ ಕಷ್ಟ. ಅಲ್ಲಿ ಯಾರೋ PT ಮೇಸ್ಟ್ರು ಒಳ್ಳೆದಾಗಿರೋದಕ್ಕೆ ಅವ್ರಿಗೆ ಗುರ್ಸಿ ಕೆಲಸ ಪಾಠ ಕ್ರೀಡೆಗಳಲ್ಲಿ ಹೇಳ್ಕೊಟ್ಟು ಮಾಡಿರ್ತಕ್ಕಂಥದ್ದು. ಬಹುಶಃ ಹಿಂದೆ ನಾನು ಬಿಜೆಪಿ ಶಾಸಕನಾಗಿದ್ದ, ಮೊದಲನೇ ಶಾಸಕನಾಗಿದ್ದಾಗ ನಮ್ಮ ರಾಘವೇಮರೂರಲ್ಲಿ ಒಂದು ಅಜ್ಜಿ, ಅವ್ರಿಗೆ ಜಾನಪದ ರಾಷ್ಟ್ರ ಪ್ರಶಸ್ತಿ ಒಂದು ಸಿಕ್ಕಿತ್ತು. ಯಾರು ಏನು ಅಂತ ಹೇಳಕ್ಕಾಗಲ್ಲ. ಅದೇ ಅಂಪಾಪುರದಲ್ಲಿ ಲಕ್ಕೇಗೌಡರು ಅಂತ ಒಬ್ರು ಇದ್ರು, ಅವರು ನಮ್ಮ ತಾಲೂಕಿನವರೇ. ಅತಿ ಹೆಚ್ಚು ಜಾನಪದ ಬಗ್ಗೆ ಆಸಕ್ತಿ ವಹಿಸಿ ಅವರು ರಾಜ್ಯದ ಜಾನಪದ ಕಲಾವಿದ ಅಧ್ಯಕ್ಷರಾಗಿದ್ರು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿದ್ರು. ಇದು ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಇದು. ಈ ಅವಕಾಶದಲ್ಲಿ ನೀವು ಗುರ್ತು ಮಾಡ್ತಕ್ಕಂಥದ್ದು ಆಗ್ಬೇಕು. ಅವರು ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗಿ, ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಒಳ್ಳೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂದಿನ ವರ್ಷದ ಹಾಸನಾಂಬ ಉತ್ಸವ ಹಿನ್ನೆಲೆ ಹೆಚ್ಚಿನ ಭಕ್ತರಿಗೆ ಸುಲಭ ಸುಗಮ ದರ್ಶನ ವ್ಯವಸ್ಥೆಗೆ ಅವಕಾಶ ನೀಡುವ ಸಂಬಂಧ ಹಾಸನಾಂಬ ದೇವಾಲಯಕ್ಕೆ ತೆರಳಿ ಚರ್ಚೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ನವೀಕೃತ ಮಾತೃತ್ವ ಘಟಕ ಮಾಮಿ ಉದ್ಘಾಟನೆ. ನುರಿತ ತಜ್ಞರ ನೇತೃತ್ವದಲ್ಲಿ ಸುರಕ್ಷಿತ ಅನುಭವವನ್ನ ನೀಡುವುದು ಮಾಮಿಯ ಉದ್ದೇಶ. ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎಚ್.ಆರ್. ಸೌಮ್ಯ ದಿನೇಶ್ ಮಾಹಿತಿ. ಸಮರ್ಪಣಾ ಸಮಾವೇಶಕ್ಕೆ ಸರ್ಕಾರಿ ಇಲಾಖೆಗಳಿಂದ ಹಣ ವಸೂಲಿ ಆರೋಪ. ಶಾಸಕ ಎಚ್.ಡಿ. ರೇವಣ್ಣ ಚಿಲ್ಲರೆ ಗಿರಾಕಿ. ಇತ್ತೀಚೆಗೆ ಅವರು ಪೊಳ್ಳು ಆರೋಪ ಮಾಡುತ್ತಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಿರುಗೇಟು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.